ಆನೇಕಲ್ ತಾಲೂಕಿನ ಮುಗಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತೆಂಡ್ಲು ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಸೀತಾರಾಮ ಲಕ್ಷ್ಮಣ ಮತ್ತು ಶ್ರೀ ಆಂಜನೇಯ ಸ್ವಾಮಿಯ ಬ್ರಹ್ಮ ರಥೋತ್ಸವ ಅಂಗವಾಗಿ ಆಯೋಜಿಸಲಾಗಿದ್ದ ದುಂಡು ಮಾರಮ್ಮದೇವಿಯ ಹೂವಿನ ಕರಗ ಮಹೋತ್ಸವ ಹಾಗೂ ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮವು ತೆಂಡ್ಲು ಗ್ರಾಮಸ್ಥರ ಮತ್ತು ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಇನ್ನು 20ಕ್ಕೂ ಹೆಚ್ಚು ವಿವಿಧ ದೇವರುಗಳು ಪಲ್ಲಕ್ಕಿ ಉತ್ಸವ ಆಯೋಜಿಸಲಾಗಿತ್ತು ಹಾಗೂ ಅನ್ನದಾಸೋಹ ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ತೆಂಡ್ಲು ಗ್ರಾಮದ ಹಿರಿಯ ಮುಖಂಡರುಗಳು, ಯುವಕರು, ಗ್ರಾಮಸ್ಥರು ಹಾಗೂ ಭಕ್ತರು ಭಾಗವಹಿಸಿದರು. ಇವತ್ತಿನ ದಿವಸ ಆನೇಕಲ್ ತಾಲೂಕು ಮುಗಳೂರು ಪಂಚಾಯಿತಿ ವ್ಯಾಪ್ತಿಯ ತಿಂಡ್ಲು ಗ್ರಾಮದಲ್ಲಿ ಶ್ರೀ 14ನೇ ತಾರೀಕು ನಡೆದಂಥ ಶ್ರೀ ಸೀತಾರಾಮಾಂಜನೇಯ
ಬ್ರಹ್ಮರಥೋತ್ಸವದ ಅಂಗವಾಗಿ ಇವತ್ತು ನಮ್ಮೂರಲ್ಲಿ ಪಲ್ಲಕ್ಕಿ ಉತ್ಸವ ಮತ್ತು ಕರಗ ಉತ್ಸವವನ್ನು ಇಟ್ಕೊಂಡಿದ್ದೀವಿ. ತುಂಬ ವಿಜೃಂಭಣೆಯಿಂದ 25 ಪಲ್ಲಕ್ಕಿ ಮತ್ತು ಕರಗ ಮಹೋತ್ಸವ ತುಂಬ ವಿಜೃಂಭಣೆಯಿಂದ ಗ್ರಾಮಸ್ಥರು, ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲ ಸೇರಿ ಇವತ್ತಿನ ದಿನ ನಾವು ಪಲ್ಲಕ್ಕಿ ಉತ್ಸವವನ್ನು ಮತ್ತು ಕರಗ ಮಹೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ನಮ್ಮ ಗ್ರಾಮಸ್ಥರು, ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ರಿಗೂ ಆ ದೇವರು ಸೀತಾರಾಮಾಂಜನೇಯ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಇವತ್ತು ನಾನು ನನ್ನ ಮಾತು ಹೇಳ್ತಾ ಇದ್ದೀನಿ. ಜೈ ಶ್ರೀರಾಮ್. ಮುಗಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ತಿಂಡ್ಲು ಗ್ರಾಮದಲ್ಲಿ ಈ ದಿನ ಅದ್ಧೂರಿಯಾಗಿ ಪಲ್ಲಕ್ಕಿ ಉತ್ಸವ ನಡೀತಾ ಇದೆ. 14ನೇ ತಾರೀಕು 15ನೇ ತಾರೀಕು ರಥೋತ್ಸವ ನಡೀತು. ತುಂಬ ವಿಜೃಂಭಣೆ ನಡೆದಿತ್ತು. ಇವತ್ತು ಪಲ್ಲಕ್ಕಿ ಉತ್ಸವ ನಡೀತಾ ಇದ್ದು ತಿಂಡ್ಲು ಗ್ರಾಮದಲ್ಲಿ 25 ಗ್ರಾಮ ದೇವತೆಗಳು, ಊರ ದೇವತೆಗಳು ಸೇರಿ ಎಲ್ಲ 25 ಪಲ್ಲಕ್ಕಿಗಳನ್ನ ತುಂಬ ಅದ್ಧೂರಿಯಾಗಿ ಮಾಡ್ತಾಯಿದ್ದಾರೆ. ಎಲ್ಲ ತಿಂಡ್ಲಿನ ಗ್ರಾಮಸ್ಥರು ಸೇರಿ ತುಂಬ ವಿಜೃಂಭಣೆಯಿಂದ ಮಾಡ್ತಾಯಿದ್ದು ಇದು 2ನೇ ವರ್ಷ ಆಗಿದ್ದು, ಈ 2ನೇ ವರ್ಷದಲ್ಲಿ ಮತ್ತೆ ಇವು ಕರಗನೂ ಇದೆ. ತುಂಬ ಎಲ್ಲರೂ ಒಂದು ಇದರಿಂದ ವಿಜೃಂಭಣೆಯಿಂದ ತುಂಬ ವಾದ್ಯಗೋಷ್ಠಿ, ಎಲ್ಲ ರೀತಿಯಲ್ಲಿ ವಾದ್ಯಗೋಷ್ಠಿ ತರಿಸಿ ಎಲ್ಲರೂ ಸಹಕಾರದಿಂದ ತುಂಬ ಅದ್ಧೂರಿಯಾಗಿ ತಿಂಡ್ಲು ಗ್ರಾಮದಲ್ಲಿ ಒಂದು ರಥೋತ್ಸವ ಮತ್ತು ಪಲ್ಲಕ್ಕಿ ವ್ಯವಸ್ಥೆ ನಡೀತಾ ಇರೋದು ತುಂಬ ಖುಷಿಯಾಗ್ತದೆ. ಈ ಒಂದು ಇದಕ್ಕೆ ಪಾಲ್ಗೊಂಡಂಥ ಎಲ್ರಿಗೂ ಆ ದೇವರು ಆಂಜನೇಯ ಮತ್ತು ಶ್ರೀರಾಮಚಂದ್ರ ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಒಳ್ಳೆ ಮಳೆ ಬೆಳೆ ಆಗಿ ಎಲ್ಲ ಇದೇ ರೀತಿ ಸಮೃದ್ಧಿಯಾಗಿ ಬೆಳೀಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ.